ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ದರ್ಶನ್ಗೆ ಇದೀಗ ಮತ್ತೆ ಜೈಲೇ ಗತಿಯಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ. ನಟ ದರ್ಶನ್ಗೆ ನ್ಯಾಯಾಂಗ ಬಂಧನದ ವಿಸ್ತರಣೆಯಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಇನ್ನೂ 14 ದಿನಗಳ ಕಾಲ ಇರಬೇಕಾದಂತಹ ಅನಿವಾರ್ಯತೆ. ಆಗಸ್ಟ್ 14ರವರೆಗೂ ಕೂಡ ಇದೇ ಜುಡಿಷಿಯಲ್ ಕಸ್ಟಡಿ ಮುಂದುವರಿಯುತ್ತೆ. ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲರು ಅವರ ಬಿಡುಗಡೆಗಾಗಿ ಅಥವಾ ಜಾಮೀನಿಗಾಗಿ ಕಾನೂನು ಹೋರಾಟದಲ್ಲಿ ಮುಂದುವರಿತಾ ಇದ್ದಾರೆ. ಆದರೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಪ್ರಕರಣ ಇದು. ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ದರ್ಶನ್ನ. ಹೀಗಾಗಿ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿದೆ. ದರ್ಶನ್ಗೆ ಬಿಡುಗಡೆಯ ಭಾಗ್ಯ ಇಲ್ಲ, ಜಾಮೀನಿನ ಭಾಗ್ಯ ಇಲ್ಲ. ಸದ್ಯಕ್ಕಂತೂ ಜೈಲೇ ಗತಿಯಾಗಿದೆ. ಜೈಲಿನಲ್ಲಿ ಕೊಲೆ ಆರೋಪಿಯ ಜೊತೆಗೆ ಅಂದರೆ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳಿದ್ದಾರಲ್ಲ, ಎಲ್ಲ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ರು. ದರ್ಶನ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಅಗೇನ್ ಕೋರ್ಟ್ ವಿಸ್ತರಿಸಿದೆ. ದರ್ಶನ್ ನ್ಯಾಯಾಂಗ ಬಂಧನ ಪರಪ್ಪನ ಅಗ್ರಹಾರದಲ್ಲಿ ಒಂದು ಕಡೆ ಮನೆ ಊಟ ಬೇಕು, ಮನೆ ಹಾಸಿಗೆ ದಿಂಬು ಬೇಕು ಅಂತ ಹೇಳಿ ಒಂದು ಕಡೆ ಹೋರಾಟ ಮಾಡ್ತಾ ಇದ್ರು. ರಿಟ್ ಅರ್ಜಿಯನ್ನು ಹಾಕಿಕೊಂಡು ಕಾನೂನು ಮೂಲಕವೇ ಮನೆ ಊಟವನ್ನು, ಮನೆ ತಿಂಡಿಯನ್ನು ಪಡೆದುಕೊಳ್ಬೇಕು. ತಟ್ಟೆ, ಲೋಟ, ಹಾಸಿಗೆ, ದಿಂಬು ಹೀಗೆ ಪ್ರತಿಯೊಂದನ್ನು ಕೂಡ ಪಡೆದುಕೊಳ್ಳಬೇಕು ಅನ್ನೋ ಒಂದು ಹೋರಾಟ ಆ ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಜಾಮೀನಿಗಾಗಿಯೂ ಕೂಡ ಕಾನೂನು ಹೋರಾಟವನ್ನು ಮುಂದುವರಿಸಿದ್ದಾರೆ. ಇದೀಗ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ 14 ದಿನಗಳ ಕಾಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಹೇಳ್ತಾರೆ. ಸಂತೋಷ, ಗಮನಿಸ್ತಾ ಇದ್ದೀವಿ ದರ್ಶನ್ಗೆ ಸದ್ಯಕ್ಕಂತೂ ಮನೆ ಊಟದ ಭಾಗ್ಯ ಇಲ್ಲ, ಜೈಲು ಭಾಗ್ಯವೇ ಮುಂದುವರೆದಿದೆ. ಯಾವೆಲ್ಲ ಗ್ರೌಂಡ್ಸ್ ಆಧಾರದ ಮೇಲೆ ಈ ಆದೇಶವನ್ನು ಮಾಡಲಾಗಿದೆ? ದರ್ಶನ್ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈಗಾಗಲೇ ದರ್ಶನ್ ಅಂಡ್ ಗಂಗ್ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂತದ್ದು. ಇದೀಗ ಅವ್ರದ್ದು ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಮತ್ತೆ ಪುನಃ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಜಾಮೀನನ್ನು ಕೊಡಬಾರ್ದು, ಮತ್ತೆ ರಿಮಾಂಡ್ ಅನ್ನು ಸಲ್ಲಿಕೆ ಮಾಡಿ 14 ದಿನ ಅವ್ರನ್ನ ಪುನಃ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಇತ್ತ ಕಡೆಯಿಂದ ಏನು ಸರ್ಕಾರಿ ವಕೀಲರು ಕೂಡ ಒಂದು ಮನವಿಯನ್ನ ಮಾಡಿದ್ರು. ಅದರಂತೆ 14 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂತದ್ದು. ಅದರ ಜೊತೆಗೆ ಇನ್ನೂ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಹೀಗಾಗಿ ಅವ್ರಿಗೆ ಚಾರ್ಜ್ ಶೀಟ್ ಜಾಮೀನು ಅರ್ಜಿಯನ್ನು ಹಾಕಿದ್ರು ಕೂಡ ಜಾಮೀನು ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಅರಿವಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಜಾಮೀನನ್ನು ಕೂಡ ಅವ್ರು ಹಾಕಿಲ್ಲ. ಬಟ್ ಜಾಮೀನನ್ನು ಹಾಕಿ ಪಡೆದುಕೊಳ್ಳಿಕ್ಕೆ ಏನೆಲ್ಲ ತಯಾರಿಯನ್ನು ಮಾಡಬೇಕು ಅದ್ರ ಬಗ್ಗೆ ಒಂದಿಷ್ಟು ಅವರು ಪ್ರಯತ್ನಗಳನ್ನ ಪಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಮನೆ ಊಟಕ್ಕೆ ಅರ್ಜಿಯನ್ನು ಹಾಕೊಂಡಿದ್ರು, ಅದ್ರದ್ದು ಕೂಡ ಇನ್ನು ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. ಒಟ್ಟಾರೆ ಯಾವುದೇ ಹಂತದಲ್ಲೂ ಕೂಡ ದರ್ಶನ್ ಅವರ ಪರವಾಗಿ ಯಾವುದು ಕೂಡ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಅವರ ಅಭಿಮಾನಿಗಳ ಆಕ್ರೋಶ ಮತ್ತು ನೋವು ಇರುವಂತದ್ದು. ಆದ್ರೆ ಕಾನೂನು ಅಡಿಯಲ್ಲಿ ಏನಿದೆ ಅದನ್ನಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಅವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ, ದಾಖಲಾಗಿರುವ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಒಂದಿಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿನೇ ಅಂತಾನೆ ಹೇಳ್ಬೋದು. ದರ್ಶನ್, ಥ್ಯಾಂಕ್ ಯು ಸಂತೋಷ್.